ಮಾನ್ಯ ಸಂಸದರು ಈ ಒಂದು ವಿಷಯವನ್ನ ಕುರಿತು ತಮ್ಮೆಲ್ಲರೂ ಗಮನಕ್ಕೆ ತರ್ತಾರೆ. ದಯವಿಟ್ಟು ಮೇಡಮ್ ಅವರು ಎರಡು ಮಾತಾಡ್ತಾರೆ. ಸಂಘಟನೆ ಮಾಡಿಕೊಂಡು 2 ಅರ್ಜಿಗಳನ್ನ ಕೊಟ್ಟಿದ್ದೀರಾ. ಜಗಳೂರು ಕ್ಷೇತ್ರದ ಹಿತಾಸಕ್ತಿ ಮನಗಂಡು ಎಲ್ಲ ಲಾಯರ್ಸ್ ಬಂದಿದ್ದೀರಾ. ಮತ್ತೆ ಜೆಡಿಎಸ್ ಎಲ್ಲ ಹಸಿರು ಟವಲ್ ಹಾಕೊಂಡಿರೋರು ನಮ್ಮ ಕರ್ನಾಟಕದ ಬಾವುಟನೇ ಏರ್ಸ್ಕೊಂಡು ಕನ್ನಡ ಪರವಾಗಿ ಎಲ್ಲರೂ ಧ್ವನಿ ಎತ್ತಿದ್ದೀರಾ. ಎರಡೂ ಕೂಡ ಸೂಕ್ತ ಒಂದು ಬೇಡಿಕೆ ಇದೆ. ಈಗಾಗಲೇ ರಸ್ತೆ ಅಗಲೀಕರಣ 49 ಅಡಿ ಈ ನಿರ್ಧಾರ ಮಾಡಿದ್ರು. ಅದನ್ನ ಸರ್ಕಾರಿ ಕಟ್ಟಡಗಳಿಂದನೇ ಶುರು ಮಾಡ್ಕೊಂಡ್ವಿ ಅಂತ ಹೇಳ್ತಿದ್ದೀರಾ. ಸೊ ಅದು ಕೂಡ ಒಳ್ಳೆ ಸಜೆಷನ್. ಆಮೇಲೆ ಏನೇನು ಕೋರ್ಟ್ನಲ್ಲಿ ತೀರ್ಮಾನಕ್ಕೆ ಬಂದಿದ್ದಾವೆ ಅವನು ಕೂಡ DC ಅವರು ಕರೆದ್ಬಿಟ್ಟು ಒಂದು ತೀರ್ಮಾನ ಅವ್ರಿಗೆ ಏನ್ ಕಾಂಪನ್ಸೇಷನ್ ಕೊಡಬೇಕು ಅದ್ರ ಬಗ್ಗೆ ಒಂದು ನಿರ್ಧಾರ ತಗೊಳ್ಳಿ ಅನ್ನೋದು. ಅದನ್ನು ಕೂಡ ಎಲ್ಲರೂ ಅಲ್ಲಿರುವಂತಹ ಏನ್ ಕಟ್ಟಡಗಳಿದೆ ಅವನ್ನೆಲ್ಲ ಕರೆದ್ಬಿಟ್ಟು ಎಲ್ಲರದು ಮನವೊಲಿಸಿ ಶೀಘ್ರನೇ ಆ ಕೆಲಸ ಶುರು ಮಾಡ್ಕೊಳ್ಳೋದು. ರೈಲ್ವೆದು ಒಂದು ಹೇಳಿದ್ದೀರಾ, ಅದನ್ನು ಕೂಡ ಜಗಳೂರು ಕ್ಷೇತ್ರಕ್ಕೆ ರೈಲ್ವೆ ಲೈನ್ ಅವಶ್ಯಕತೆ ಇದೆ ಅನ್ನೋದು. ಅದನ್ನ ಸಚಿವ ಸೋಮಣ್ಣ ಅವ್ರ ಗಮನಕ್ಕೂ ತಗೊಂಡ್ಬಂದ್ಬಿಟ್ಟು ಈ ಪ್ಲಾನ್ ಬಗ್ಗೆ ಯಾವ ಸ್ಟೇಜ್ ನಲ್ಲಿದೆ 2014ರಲ್ಲಿ ಮನವಿ ಸಲ್ಲಿಸಿರೋದು.